ಈ ಸರ್ಕಾರ ಯಾವಾಗಲೂ ಒಂದು ನೆಪವನ್ನು ಹೇಳಿ ಮಾದಿಗ ಸಮುದಾಯಕ್ಕೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ. ಚುನಾವಣೆಯ ಪ್ರಣಾಳಿಕೆಯನ್ನೇ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ಅಂತಂದ್ರೆ ಮೊದಲನೇ ಸಂಪುಟ ಸಭೆಯಲ್ಲಿ ನಾವು ಒಳ ಮೀಸಲಾತಿಯನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು. ಮುಂದುವರಿದು ಚಿತ್ರದುರ್ಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾರೆ, ನಮ್ಮ ಉದ್ದೇಶನೇ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಕ್ಕಂಥದ್ದು, ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು, ಒಳ ಮೀಸಲು ಜಾರಿ ಮಾಡೋದಕ್ಕೆ ನಮ್ಮ ಸರ್ಕಾರವ ಬದ್ಧವಾಗಿದೆ ಅಂತೇಳಿ ಮಾತು ಕೊಟ್ಟರು. ಎಲ್ಲಿ ಮಾತಿಗೆ ಬದ್ಧತೆ ಇದೆ? ನಾನು ಪತ್ರಿಕಾ ಗೋಷ್ಠಿಯ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕೊಟ್ಟ ಮಾತಿನಂತೆ ಅದು ಕ್ರಿಯಾರೂಪದಲ್ಲಿ ತರುವುದಕ್ಕೆ ನಿಮ್ಮ ಕೈದಿಂದ ಆಗುವುದಿಲ್ಲ ಅಂತಂದ್ರೆ ಯಾಕೆ ಆ ರೀತಿ ಉದ್ದದ ಭಾಷಣಗಳು ಮಾಡ್ತೀರಾ? ಸುಳ್ಳು ಹೇಳಿ ಒಂದು ಸಮುದಾಯಕ್ಕೆ ಮೋಸ ಮಾಡೋದನ್ನ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಅಂತ. ಹಾಗಾಗಿ ಇದೇ ತಿಂಗಳು ಮಾರ್ಚ್ 27ರಂದು ಏನು ತಾವು ಕ್ಯಾಬಿನೆಟ್ನಲ್ಲಿ ಮತ್ತೆ ಮಾಡಿಕೊಟ್ಟಿದ್ದೀರಾ, ಸಂಪೂರ್ಣವಾದಂತ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ. ಮತ್ತೆ ಅಂದಿನ ಕ್ಯಾಬಿನೆಟ್ನಲ್ಲಿ 56,000 ಹುದ್ದೆಗಳಿಗೂ ಒಳ ಮೀಸಲಾತಿಯನ್ನ ಅನ್ವಯಿಸ್ತಕ್ಕಂಥದ್ದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ನಿಮ್ಮ ಮಾತಿನ ಮೇಲೆ ಬದ್ಧತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ 27ರಂದು ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು, ಮತ್ತೆ 56,000 ಹುದ್ದೆಗಳು ಅನ್ವಯವಾಗುವಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಮೂಲಕವಾಗಿ ಒತ್ತಾಯಿಸ್ತೀವಿ. ಒಂದ್ ವೇಳೆ ಇದೇ ಆಶ್ವಾಸನೆಗಳನ್ನ ನೀಡಿ 27 ಹೊಸ ಹೊಡೆ ಕೆಲಸ ಮಾಡ್ತಾರೆ. 21 ಜನ ಇದ್ದಾರೆ. ಇವ್ರಿಗೆ ಸಡನ್ ಆಗಿ ಅಲ್ಲಿರ್ತಕ್ಕಂಥ ಏನು ಲೇಬರ್ ಕಾಂಟ್ರಾಕ್ಟರು ನಿಮ್ಮ ಕೆಲಸ ಎಲ್ರಿ ಹೋಗ್ರಿ ಅಂತ ಹೇಳಿದಾರೆ, ನಿಮ್ಗೆ ತೆಗೆದು ಹಾಕಿವಿ ಅಂತೇಳಿ. ಸೊ ಈಗ ಅವರು ಬೀದಿ ಪಾಲಾಗಿದ್ದಾರೆ. ಇದರ ಕುರಿತು ಅವರು ಮಾನ್ಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವ್ರ ಮನೆಗೆ ಕೂಡ ಹೋಗಿದ್ದಾರೆ, ಹಿಂಗಾಗಿದೆ ಅಂಥೇಳಿ. ಅವರು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಅವ್ರಿಗೆ ಅಧಿಕಾರಿಗಳ ಹತ್ತಿರ ಹೋದರೆ ನಮಗೇನು ಗೊತ್ತಿಲ್ಲ, ನಿಮ್ಗೇನು ಸಂಬಂಧ ಇಲ್ಲ, ನಮಗೆ ಕೇವಲ ಗುತ್ತೇದಾರ ಬಳಿ ಹೋಗ್ರಿ ಅಂತ ಹೇಳಿದ್ದಾರೆ. ಮತ್ತು ಲೇಬರ್ ಆಫೀಸ್ಗೆ ಹೋದರೆ ಒಂದು ತಿಂಗಳಿಂದ ಓಡಾಡಿಸ್ತಾ ಇದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ನವರು. ಇವರೆಲ್ಲರೂ ಮಹಿಳೆಯರಿದ್ದಾರೆ, 21 ಜನ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ತಿಂಗಳಿನಲ್ಲಿ ಈ ಮಹಿಳೆಯರ ಪರಿಸ್ಥಿತಿ ಈ ಥರ ಆಗಿದೆ. ಯಾರು ಕೇಳೋರು ಯಾರೂ ಇಲ್ಲ ಇವರಿಗೆ. ಈ ಸಂಬಂಧದಲ್ಲಿ NEKRTC ಆಫೀಸ್ ಹೆಡ್ ಆಫೀಸ್ಗೆ ಹೋಗಿದ್ದೇವೆ. ಅಲ್ಲಿ ಯಾರು ಆಫೀಸರ್ ಇಲ್ಲ, ತಿಂಗಳಿನಿಂದ MDನೇ ಇಲ್ಲ ಅಲ್ಲಿ. ಮತ್ತು ಅವರು